ಎಲ್ರಿಗೂ ನಮಸ್ತೆ. ನನಗೆ ಕೆಲವು ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಾವು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡ್ತೇವೆ, ಹೊರಗಡೆ ಏನೂ ತಿನ್ನೋದಿಲ್ಲ, ಆದರೂ ಯಾಕೆ ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳಿ. ಇದಕ್ಕೆ ಕೆಲವೊಂದು ಕಾರಣಗಳಿವೆ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಮೇಧಸ್ಸು ಜಾಸ್ತಿ ಆಗಲಿಕ್ಕೆ ಕಾರಣಗಳೇನು, ಅದರಿಂದ ಬಾಡಿ ಮೇಲೆ ಯಾವ ಥರ ಇಫೆಕ್ಟ್ ಆಗ್ತದೆ ಹಾಗೂ ಅದನ್ನು ಸಮತೋಲನ ಮಾಡುವುದು ಹೇಗೆ, ಇವೆಲ್ಲವುಗಳನ್ನು ತಿಳ್ಕೊಳ್ಳುವ. ಮೊದಲಿಗೆ ಮೇಧಸ್ಸು ಅಥವಾ ಫ್ಯಾಟ್ ಅಂತ ಹೇಳಿದರೆ ಏನು? ಮೇಧಸ್ಸು ಅಂತ ಹೇಳಿದರೆ ನಮ್ಮ ಶರೀರದಲ್ಲಿರುವಂತಹ ಕೊಬ್ಬಿನ ಅಂಶ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫ್ಯಾಟ್ ಅಂತ ಕರಿತೇವೆ. ಸೊ ಫ್ಯಾಟ್ ಅಂತ ಹೇಳಿದ ಕೂಡಲೇ ತುಂಬ ಜನ ಅಂದ್ಕೊಳ್ತಾರೆ ಅದು ಕೆಟ್ಟದ್ದು ಅಂತ ಹೇಳಿ. ಹಾಗಲ್ಲ. ಯಾಕಂತ ಹೇಳಿದರೆ ಫ್ಯಾಟ್ ಹೇಳುವುದು ನಮ್ಮ ಶರೀರಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುವ ಒಂದು ಮೂಲವಾಗಿದೆ. ನಿಮಗೆ ಗೊತ್ತಿರಬಹುದು, ನಾವು ತಿನ್ನುವ ಆಹಾರ ಡೈಜೆಷನ್ ಆದಮೇಲೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ ಈ ಥರ ವಿಂಗಡಣೆ ಆಗ್ತದೆ. ಇವೆಲ್ಲವುಗಳು ಕೂಡ ಶರೀರಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತವೆ. ಆದರೆ ನಿಮಗೆ ಗೊತ್ತಲ್ಲ, ಅತಿಯಾದರೆ ಅಮೃತವೂ ಕೂಡ ವಿಷ ಆಗ್ತದಂತೆ. ಹಾಗೆಯೇ ಶರೀರಕ್ಕೆ ಬೇಕಾದದಕ್ಕಿಂತ ಜಾಸ್ತಿಯಾಗಿ ಫ್ಯಾಟ್ ಕಲೆಕ್ಟ್ ಆದಾಗ ಅದು ಅನೇಕ ರೋಗಗಳನ್ನು ಉಂಟು ಮಾಡ್ತದೆ. ಹಾಗಾದರೆ ಫ್ಯಾಟ್ ಜಾಸ್ತಿ ಆಗಲಿಕ್ಕೆ ಕಾರಣಗಳೇನು? ಮೊದಲನೇದಾಗಿ ನಮ್ಮ ಬದಲಾದಂತಹ ಜೀವನ ಶೈಲಿ. ನೀವು ಹಿರಿಯರು ಹೇಳಿರೋದನ್ನು ಕೇಳಿರಬಹುದು, ನಮ್ಮ ಕಾಲದಲ್ಲಿ ವಾಹನಗಳೆಲ್ಲ ಇರಲಿಲ್ಲಪ್ಪ, ನಾವು ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ವಿ, ಇಷ್ಟು ದೂರ ನಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಾರೆ. ಹಾಗೆ ಹೆಂಗಸರು ಮನೆ ಕೆಲಸಗಳನ್ನೆಲ್ಲ ನಾವೇ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅಂದರೆ ತಾವೇ ಸ್ವತಃ ಗುಡಿಸಿ ಒರೆಸೋದು, ಬಟ್ಟೆ ತೊಳೆಯೋದು, ಅಡಿಗೆ ಮಾಡಲಿಕ್ಕೆ ಕೈಯಲ್ಲಿ ರುಬ್ಬಿ ಅಡಿಗೆ ಮಾಡೋದು, ಈ ಥರ ಎಲ್ಲ ಕೆಲಸಗಳನ್ನು ಅವರು ಸ್ವತಃ ಮಾಡ್ತಾಯಿದ್ರು. ಬಟ್ ಈಗ ನಾವು ಏನು ಮಾಡ್ತಾ ಇದ್ದೇವೆ, ಇವೆಲ್ಲವುಗಳಿಗೂ ನಾವು ಮೆಷಿನ್ಗಳ ಮೇಲೆ ಡಿಪೆಂಡೆಂಟ್ ಆಗಿದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಡಿಪೆಂಡೆಂಟ್ ಆಗಿದ್ದೇವೆ ಅಂತ ಹೇಳಿದರೆ, ಒಂದು ದಿನ ಕರೆಂಟ್ ಇಲ್ಲ ಅಂತ ಹೇಳಿದರೆ ನಾವು ಅಡುಗೆ ಮಾಡಲಿಕ್ಕಾಗೋದಿಲ್ಲ. ಪೇಟೆಯವರಾದರೆ ಏನು ಹೇಳ್ತಾರೆ, ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ವಿ ಅಂತ ಹೇಳ್ತಾರೆ. ಪಾಪ ಹಳ್ಳಿಯವರಿಗೆ ಆ ಆಪ್ಷನ್ ಇಲ್ಲದೆ ಇರುವ ಕಾರಣ ಅವರು ಹೇಳ್ತಾರೆ, ಕರೆಂಟ್ ಇರಲಿಲ್ಲ, ನಾವು ಟೊಮೆಟೊ ಸಾರು ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹೇಳೋದ್ರ ಅರ್ಥ ಏನು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಅವರ ದಿನನಿತ್ಯದ ಕೆಲಸಗಳಲ್ಲೇ ಅವರಿಗೆ ವ್ಯಾಯಾಮ ಆಗ್ತಾಯಿತ್ತು. ಆದರೆ ನಾವು ನಮ್ಮ ಕೆಲಸಗಳನ್ನು ಈಸಿ ಮಾಡಲಿಕ್ಕೆ ಹೋಗಿ ಈಗ ಮೆಷಿನ್ಗಳ ಮೇಲೆ ಡಿಪೆಂಡೆಂಟ್ ಆಗಿ ನಮಗೆ ಬೇಕಾದಂತಹ ವ್ಯಾಯಾಮ ಸರಿಯಾಗಿ ಆಗ್ತಾಯಿಲ್ಲ. ಹಾಗಾಗಿ ವ್ಯಾಯಾಮ ಕಡಿಮೆ ಆದಾಗ ಫ್ಯಾಟ್ ಜಾಸ್ತಿಯಾಗಿ ಎಕ್ಯುಮುಲೇಟ್ ಆಗಲಿಕ್ಕೆ ಶುರುವಾಗ್ತದೆ. ಇದರಿಂದಾಗಿ ಸಮಸ್ಯೆಗಳು ಉಂಟಾಗ್ತದೆ. ಇನ್ನು ನಮ್ಮ ಆಹಾರ ಶೈಲಿ. ಹಿಂದಿನ ಕಾಲದಲ್ಲಿ ಎಲ್ಲ ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು. ಆದರೆ ಈಗ ನಾವು ಏನು ಮಾಡ್ತಾ ಇದ್ದೇವೆ, ಸಂಜೆ ಆದರೆ ಸಾಕು, ಫುಡ್ ಸ್ಟ್ರೀಟ್ ಅಂತೆ, ಅಲ್ಲಿ ಎಣ್ಣೆಯಲ್ಲಿ ಕರಿದಂತಹ ಬಜ್ಜಿ ಬೋಂಡಗಳನ್ನು ತಿನ್ನೋದು. ಸೊ ಹೀಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿದಾಗ ಆಬ್ವಿಯಸ್ಲಿ ಫ್ಯಾಟ್ ಜಾಸ್ತಿ ಆಗ್ತದೆ. ಇನ್ನು ಕೆಲವರು ಹೇಳ್ತಾರೆ, ನಾವು ಮನೆಯಲ್ಲಿ ಅಷ್ಟೇ ಅಡುಗೆ ಮಾಡಿ ತಿಂತೇವೆ, ಹೊರಗಡೆ ತಿನ್ನೋದಿಲ್ಲ ಅಂತ ಹೇಳಿ. ಆದರೆ ನೀವು ಅವರ ಅಡುಗೆ ನೋಡಿದರೆ, ಅವರು ತರಕಾರಿ ಅಥವಾ ಏನಾದರೂ ಪಲ್ಯ ಮಾಡಿದರೆ ಅದು ನೀರಿನಲ್ಲಿ ಬೇಯಿಸಿದ್ದ ಅಲ್ಲ ಎಣ್ಣೆಯಲ್ಲಿ ಬೇಯಿಸಿದ್ದ ಅಂತ ಹೇಳಿ ನಮಗೆ ಡೌಟ್ ಬರ್ತದೆ. ಅಂದರೆ ಅಷ್ಟು ಎಣ್ಣೆ ತೇಲಿಕೊಂಡಿರ್ತದೆ. ಅಷ್ಟು ಆಯಿಲ್ ಜಾಸ್ತಿ ಯೂಸ್ ಮಾಡಿದರೆ ನೀವು ಮನೆಯಲ್ಲಿ ಅಡುಗೆ ಮಾಡಿದರೂ ಕೂಡ ಫ್ಯಾಟ್ ಜಾಸ್ತಿ ಆಗ್ತದೆ. ಇನ್ನು ಜಾಸ್ತಿ ಸ್ವೀಟನ್ನು ಸೇವನೆ ಮಾಡುವುದರಿಂದ ಕೂಡ ಫ್ಯಾಟ್ ಜಾಸ್ತಿ ಆಗಬಹುದು. ಇನ್ನು ಕೆಲವೊಂದು ದುಶ್ಚಟಗಳು, ಮದ್ಯಪಾನ ಮಾಡೋದ್ರಿಂದ ಅಥವಾ ಧೂಮಪಾನ ಮಾಡೋದ್ರಿಂದ ಕೂಡ ಶರೀರದಲ್ಲಿ ಫ್ಯಾಟ್ ಜಾಸ್ತಿ ಆಗ್ತದೆ. ಇನ್ನು ಕೆಲವರು ಆಹಾರದಲ್ಲೆಲ್ಲ ಕಂಟ್ರೋಲ್ ಮಾಡ್ತಾರೆ, ಬಟ್ ಸ್ಟಿಲ್ ಅವರು ದಪ್ಪವೇ ಇರ್ತಾರೆ, ಕೊಲೆಸ್ಟ್ರಾಲ್ ಅವರ ಬಾಡಿಯಲ್ಲಿ ಜಾಸ್ತಿ ಇರ್ತದೆ. ಇದಕ್ಕೆ ನಾವು ಅನುವಂಶೀಯತೆ ಅಂತ ಹೇಳ್ತೇವೆ. ಅಂದರೆ ಹೆರಿಡಿಟರಿ ಕಾಸ್ಗಳಿಂದಾಗಿ ಅವರ ಶರೀರದಲ್ಲಿ ಫ್ಯಾಟ್ ಜಾಸ್ತಿ ಇರ್ತದೆ. ಇನ್ನು ಮಾನಸಿಕ ಒತ್ತಡ. ಈಗಿನ ಕಾಲದಲ್ಲಿ ಮಾನಸಿಕ ಒತ್ತಡ ಇಲ್ಲದಿರೋರು ಯಾರು? ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ರಿಗೂ ಒತ್ತಡವೇ. ಸೊ ಒತ್ತಡದಲ್ಲಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಶರೀರ ಅದನ್ನು ಕೋಪ್ ಅಪ್ ಮಾಡಲಿಕ್ಕೆ ಸ್ಟ್ರೆಸ್ ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಅದಕ್ಕೆ ನಾವು ಕಾರ್ಟಿಸಾಲ್ ಅಂತ ಕರಿತೇವೆ. ಸೊ ಈ ಕಾರ್ಟಿಸಾಲ್ ಏನು ಮಾಡ್ತದೆ ಅಂತ ಹೇಳಿದರೆ, ಅದು ಜಾಸ್ತಿ ಆದಾಗ ಇನ್ಸುಲಿನನ್ನು ಕೂಡ ಜಾಸ್ತಿ ಮಾಡ್ತದೆ. ಇನ್ನೊಂದು ಹಾರ್ಮೋನ್, ಅದು ಇನ್ಸುಲಿನ್ ಅಂತ ಹಾರ್ಮೋನ್. ಸೊ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಆದಾಗ ಅದು ತನ್ನ ಆ ಬಾಡಿಯ ಹೊಟ್ಟೆಯ ಭಾಗದಲ್ಲಿ ಫ್ಯಾಟನ್ನು ಅಕ್ಯುಮುಲೇಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಇದರಿಂದಾಗಿ ಫ್ಯಾಟ್ ಜಾಸ್ತಿ ಆಗ್ತದೆ. ಇನ್ನು ಕೆಲವೊಂದು ಹಾರ್ಮೋನುಗಳ ಸಮಸ್ಯೆಯಿಂದ ಕೂಡ ಫ್ಯಾಟ್ ಜಾಸ್ತಿ ಆಗ್ಬೋದು. ಅಂದರೆ ಅದು ಥೈರಾಯ್ಡಿಂದ ಇರ್ಬೋದು, PCOD ಇರ್ಬೋದು, ಅಥವಾ ಡಯಾಬಿಟೀಸಿಂದ ಇರ್ಬೋದು. ಹೀಗೆ ಹಾರ್ಮೋನುಗಳ ವ್ಯತ್ಯಾಸದಿಂದ ಕೂಡ ಶರೀರದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ. ಇನ್ನು ಫ್ಯಾಟ್ ಜಾಸ್ತಿ ಆದಾಗ ನಮ್ಮ ಶರೀರದಲ್ಲಿ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತವೆ ಅಂತ ಹೇಳಿ ನೋಡುವ. ಒಂದು ಉದಾಹರಣೆಯ ಮೂಲಕ ಹೇಳೋದಾದರೆ, ನಿಮ್ಮ ಮನೆಯ ವಾಶ್ ಬೇಸಿನಲ್ಲಿ ನೀವು ದಿನ ಎಣ್ಣೆಯಲ್ಲಿ
ಏನು ಕರಿದ ಪದಾರ್ಥಗಳನ್ನು ಮಾಡಿದ ಪಾತ್ರೆಯನ್ನು ವಾಶ್ ಮಾಡ್ತಾ ಇದ್ದರೆ, ಎಣ್ಣೆ ಹಾಕ್ತಾ ಇದ್ದರೆ ಒಂದು ಸ್ವಲ್ಪ ಸಮಯ ಆದಮೇಲೆ ನಿಮ್ಮ ವಾಶ್ ಬೇಸಿನ್ ಬ್ಲಾಕ್ ಆಗಲಿಕ್ಕೆ ಶುರುವಾಗ್ತದೆ. ಅಂದರೆ ನೀರು ಸಲೀಸಾಗಿ ಹೋಗುವುದಿಲ್ಲ, ಪೈಪ್ನಲ್ಲಿ ಬ್ಲಾಕೇಜ್ ಉಂಟಾಗ್ತದೆ. ಅದೇ ಥರ ನೀವು ಮಾಡುವಂತಹ ಕೆಲವೊಂದು ಆಹಾರ ಅಭ್ಯಾಸಗಳಿಂದ ಅಥವಾ ವ್ಯಾಯಾಮ ಮಾಡದೇ ಇರೋದ್ರಿಂದ, ಕೆಲವೊಂದು ದುಶ್ಚಟಗಳಿಂದ ಫ್ಯಾಟ್ ಅಕ್ಯುಮಿಲೇಟ್ ಆಗ್ತದಲ್ಲ, ಆ ಫ್ಯಾಟ್ ಏನು ಮಾಡ್ತದೆ, ನಮ್ಮ ಶರೀರದ ರಕ್ತನಾಳಗಳಲ್ಲಿ ಹೋಗಿ ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡ್ತದೆ. ಆಗ ರಕ್ತ ಸಂಚಾರಕ್ಕೆ ಅಡ್ಡಿ ಆಗ್ತದೆ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ವೋ ಆಗ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ಶುರುವಾಗ್ತದೆ. ನೀವು ಕೇಳಿರ್ಬೋದು, ಹಾರ್ಟ್ ಬ್ಲಾಕ್ ಆಯ್ತಂತೆ, ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಹೇಳಿ. ಸೊ ಇದೆಲ್ಲ ಫ್ಯಾಟ್ ಜಾಸ್ತಿ ಆದಾಗ ಉಂಟಾಗುವಂತಹ ಸಮಸ್ಯೆಗಳು. ಹಾಗೆಯೇ ಸ್ಟ್ರೋಕ್ ಅಂತ ನೀವು ಕೇಳಿರ್ತೀರಿ, ನಾವು ಅದಕ್ಕೆ ಪಕ್ಷಾಘಾತ ಅಂತ ಹೇಳ್ತೇವೆ. ಸೊ ಇದು ಕೂಡ ಈ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರುವುದರಿಂದ ಉಂಟಾಗುವಂತಹ ಸಮಸ್ಯೆ. ಇನ್ನು ಹೈ BP ಕೂಡ ಉಂಟಾಗಬಹುದು. ಹಾಗಾದರೆ ಇದನ್ನು ಹೇಗೆ ಕಂಡುಹಿಡಿಯುವುದು, ಹೇಗೆ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ? ಅದಕ್ಕೆ ನಾವು ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು. ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆಯಾ ಅಂತ ಹೇಳಿ ಗೊತ್ತಾಗ್ತದೆ. ಅದಕ್ಕೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತಾರೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಿಸುವುದು ಉತ್ತಮ. ಈಗ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಯಿತು. ಹಾಗಾದರೆ ಅದನ್ನು ಬ್ಯಾಲೆನ್ಸ್ ಮಾಡುವುದು ಹೇಗೆ? ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನ ಅಂತ ಹೇಳ್ತಾರೆ. ಅಂದರೆ ನಾವು ಯಾವೆಲ್ಲ ಕಾರಣಗಳಿಂದ ಶರೀರದಲ್ಲಿ ಫ್ಯಾಟನ್ನು ಜಾಸ್ತಿ ಮಾಡಿರ್ತೇವೆಯೋ ಆ ಕಾರಣಗಳನ್ನೆಲ್ಲ ಸ್ಟಾಪ್ ಮಾಡೋದು. ಅದು ನಿಮ್ಮ ಆಹಾರ ಶೈಲಿ ಇರ್ಬೋದು, ದುಶ್ಚಟಗಳಿರ್ಬೋದು, ಇನ್ಯಾವುದೇ ಕಾರಣಗಳಿರ್ಬೋದು, ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥದ್ದು. ಇನ್ನು ನಮ್ಮ ಆಹಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದು. ಅಂದರೆ ಜಾಸ್ತಿ ತರಕಾರಿ, ಹಣ್ಣು ಹಂಪಲುಗಳನ್ನು ತಿನ್ನುವುದು, ಫ್ಯಾಟ್ ಇಲ್ಲದಿರುವಂತಹ ಆಹಾರಗಳನ್ನು ಸೇವನೆ ಮಾಡುವುದು, ಸ್ವೀಟನ್ನು ಸ್ಟಾಪ್ ಮಾಡುವುದು, ಹಾಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನೆಲ್ಲ ಸ್ಟಾಪ್ ಮಾಡುವುದು. ಇದರಿಂದಾಗಿ ಫ್ಯಾಟನ್ನು ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ಜಾಸ್ತಿ ವ್ಯಾಯಾಮ ಮಾಡೋದು. ವ್ಯಾಯಾಮ ಅಂತ ಹೇಳಿ ಕೆಲವರೆಲ್ಲ ವಾಕಿಂಗ್ ಹೋಗ್ತಾರೆ. ವಾಕಿಂಗಿಗಿಂತ ಮಾತುಕತೆಯೇ ಜಾಸ್ತಿ ಇರ್ತದೆ. ಹಾಗೆ ಅಲ್ಲ, ಬರೀ ನಿಧಾನಕ್ಕೆ ನಡೆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಬ್ರಿಸ್ಕ್ ವಾಕ್ ಅಂತ ಹೇಳ್ತಾರೆ, ಸ್ವಲ್ಪ ಫಾಸ್ಟಾಗಿ ನಡೆಯುವಂಥದ್ದು. ಅಂದರೆ ನಿಮ್ಮ ವ್ಯಾಯಾಮದಿಂದ ನಿಮ್ಮ ಬಾಡಿಯಲ್ಲಿ ಸ್ವೆಟ್ ಬರಬೇಕು, ಅಂದರೆ ಬೆವರು ಬರಬೇಕು. ಬೆವರು ಬಂದರೆ ಅಷ್ಟೇ ನಿಮ್ಮದು ಫ್ಯಾಟ್ ಕರಗ್ತದೆ. ಇಲ್ಲಾಂತಂದರೆ ಯಾವ ಪ್ರಯೋಜನವೂ ಇಲ್ಲ. ಸ್ಕಿಪ್ಪಿಂಗ್ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು. ಸೊ ಇಂಥದ್ದೆಲ್ಲ ಮಾಡಿದರೆ ಫ್ಯಾಟ್ ಕ್ರಮೇಣ ಕಡಿಮೆ ಆಗ್ತದೆ. ಇನ್ನು ಹಾರ್ಮೋನುಗಳ ಸಮಸ್ಯೆಯಿಂದ ಫ್ಯಾಟ್ ಜಾಸ್ತಿ ಆಗಿದ್ದರೆ ಹಾರ್ಮೋನ್ ಚಿಕಿತ್ಸೆ ತಗೊಳ್ಬೇಕಾಗ್ತದೆ. ಅಂದರೆ ಯಾವ ಹಾರ್ಮೋನಲ್ಲಿ ವ್ಯತ್ಯಾಸ ಆಗಿದೆ ಅದಕ್ಕೆ ತಕ್ಕದಾದ ಚಿಕಿತ್ಸೆಯನ್ನು ತಗೊಂಡ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗ್ತದೆ. ಇನ್ನು ದುಶ್ಚಟಗಳನ್ನೆಲ್ಲ ಸ್ಟಾಪ್ ಮಾಡುವಂಥದ್ದು. ಹಾಗೆಯೇ ಆಯುರ್ವೇದದಲ್ಲಿ ನಾವು ಪಂಚಕರ್ಮ ಅಂತೇಳಿ ಹೇಳ್ತೇವೆ. ಪಂಚಕರ್ಮ ಅಂತ ಹೇಳಿದರೆ ಆಯಿಲ್ ಮಸಾಜ್ ಅಲ್ಲ, 5 ರೀತಿಯಾದಂತಹ ಪ್ರೊಸೀಜರ್ಗಳು. ಅದರಲ್ಲಿ ವಿರೇಚನ ಕರ್ಮ ಅಂತ ಹೇಳಿ ನಾವು ಮಾಡ್ತೇವೆ. ಅದರಿಂದ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಬೋದು. ಹಾಗೆಯೇ ಉದ್ವರ್ತನ ಅಂತ ಹೇಳಿ ಒಂದು ಪೌಡರ್ ಮಸಾಜ್ ಇದೆ, ಅದರಿಂದ ಕೂಡ ಫ್ಯಾಟ್ ಕಡಿಮೆ ಆಗ್ತದೆ. ಸೊ ಇದೆಲ್ಲ ಮಾಡೋದ್ರಿಂದ ಜಾಸ್ತಿ ಆಗಿರುವಂತಹ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಬೋದು. ಹಾಗೆಯೇ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಧ್ಯಾನ ಮಾಡುವುದು, ಪ್ರಾಣಾಯಾಮ ಮಾಡುವುದು, ಅಥವಾ ನಮಗೆ ಇಷ್ಟವಾದಂತಹ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದರ ಕೂಡ ಒತ್ತಡ ಕಡಿಮೆ ಆಗ್ತದೆ. ಸೊ ಆಟೋಮ್ಯಾಟಿಕ್ಕಾಗಿ ಒತ್ತಡದಿಂದ ಉಂಟಾದಂತಹ ಕೊಲೆಸ್ಟ್ರಾಲು ಕೂಡ ಕಡಿಮೆ ಆಗ್ತದೆ. ಇದೆಲ್ಲ ಮಾಹಿತಿ ಮೇಧಸ್ಸು ನಮ್ಮ ಶರೀರದಲ್ಲಿ ಯಾಕೆ ಜಾಸ್ತಿ ಆಗ್ತದೆ, ಜಾಸ್ತಿ ಆದರೆ ಯಾವ ರೀತಿ ಸಮಸ್ಯೆ ಉಂಟಾಗ್ತದೆ, ಹಾಗೂ ಜಾಸ್ತಿ ಆದದನ್ನು ಹೇಗೆ ಸಮತೋಲನ ಮಾಡಿಕೊಳ್ಬೋದು ಎನ್ನುವುದರ ಬಗ್ಗೆ ಆಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಧನ್ಯವಾದಗಳು.